ಬೆಂಗಳೂರಿನ ಕೋಗಿಲು ಲೇಔಟ್ ಅಕ್ರಮ ನಿವೇಶನಗಳನ್ನು ತೆರವುಗೊಳಿಸಿದ್ದು ದೊಡ್ಡ ಸುದ್ದಿ ಆಗ್ತಾ ಇದ್ದಂತೆ ಸರ್ಕಾರ ನಿರಾಶ್ರಿತರಿಗೆ ಮನೆ ಹಂಚಿಕೆ ಮಾಡುವುದಾಗಿ ಹೇಳಿತ್ತು. ಈಗ ಸರ್ಕಾರಕ್ಕೆ ಇದು ದೊಡ್ಡ ಸವಾಲಾಗಿ ತಿರುಗಿದೆ. ಸರ್ಕಾರಕ್ಕೆ ಇರುವಂತಹ ದೊಡ್ಡ ಸವಾಲಾದರೂ ಏನು ಅಂತೀರಾ? ಹಾಗಾದರೆ ಅದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಕಳೆದ ವರ್ಷ ಶುರುವಾದಂತಹ ಕೋಗಿಲು ಲೇಔಟ್ ಅಕ್ರಮ ನೆಲೆಗಳ ತೆರವು ಪ್ರಕರಣ ಹೊಸ ವರ್ಷ ಕಳೆದರೂ ಕೂಡ ಸರ್ಕಾರಕ್ಕೆ ಸವಾಲಾಗಿ ಪರಿಣಮಿಸಿದೆ. ನಿರಾಶ್ರಿತರಿಗೆ ಮನೆ ಕೊಟ್ಟರು ಕೊಡದಿದ್ರೂ ಸರ್ಕಾರಕ್ಕೆ ತಲೆಬಿಸಿ ಮಾತ್ರ ತಪ್ತಾ ಇಲ್ಲ. ತೆರವಾದ ಜಾಗದಲ್ಲೇ ತಲೆ ಎತ್ತಿದ 70 ಟೆಂಟು, ಮನೆಗಾಗಿ ಪಟ್ಟು. ತೆರವಾಗಿದ್ದು 150 ಮನೆ, ಬಂದಿರೋದು 250ಕ್ಕೂ ಹೆಚ್ಚು ಅರ್ಜಿ. ಕಳೆದುಕೊಂಡಲ್ಲೇ ಪಡೆದುಕೊಳ್ಳುವಂತಹ ಹಠ, ತಾವು ಇದ್ದ ಜಾಗದಲ್ಲೇ ಮನೆ ಕಟ್ಟಿಕೊಳ್ಳುವಂತಹ ಛಲ, ಅದೇನೋ ಗೊತ್ತಿಲ್ಲ. ಇಲ್ಲೋಡಿ, ಕೋಗಿಲು ಲೇಔಟ್ನಲ್ಲಿ ಈಗ ಮತ್ತೆ 70ಕ್ಕೂ ಹೆಚ್ಚು ಟೆಂಟ್ಗಳನ್ನು ಹಾಕಲಾಗಿದೆ. ಅಕ್ರಮವಾಗಿ ಅಲ್ಲಿ ವಾಸ ಮಾಡ್ತಾ ಇರತಕ್ಕಂತಹ ಜನಗಳಿಗೆ ಮನೆ ಕೊಡಬಾರದು ಅಂತ ಈಗ ವಿಪಕ್ಷಗಳು ಪಟ್ಟು ಹಿಡಿತಾ ಇದೆ. ಎಲ್ಲದಕ್ಕಿಂತ ಆಶ್ಚರ್ಯ ಏನಂದರೆ 150 ಮನೆಗಳನ್ನು ತೆರವುಗೊಂಡದ್ದು ಹೊಸ ಮನೆಗಾಗಿ 250ಕ್ಕೂ ಹೆಚ್ಚು ಅರ್ಜಿಗಳು ಈಗ ಬಂದಿವೆ. ನಿರಾಶ್ರಿತರ ಲೆಕ್ಕ ಕಂಡು ಜಿಲ್ಲಾಡಳಿತ ದಂಗಾಗಿದೆ. ರೆಬೆಲ್ ಟಿವಿಗೆ ಈ ಎಕ್ಸ್ಕ್ಲೂಸಿವ್ ಮಾಹಿತಿ ಸಿಕ್ಕಿದೆ. ರಾಜಕಾರಣಿಗಳೇ ಒತ್ತಡ ಹಾಕ್ತಾ ಇದ್ದಾರಂತೆ. ಆದರೆ ಯಾವ ಒತ್ತಡಕ್ಕೂ ಕೂಡ ಮಣಿಯಾದ ಜಿಲ್ಲಾಡಳಿತ ಕಾನೂನು ಪ್ರಕಾರ ಮನೆ ಹಂಚಲು ಈಗ ಮುಂದಾಗಿದೆ. ಅಂತಿಮ ಪಟ್ಟಿ ತಯಾರಿಸಲು 2 ಷರತ್ತುಗಳನ್ನು ಈಗ ಜಿಲ್ಲಾಡಳಿತ ವಿಧಿಸಿದೆ. ನಿಯಮ 1, ಆಶ್ರಯ ಯೋಜನೆ ರೂಲ್ಸ್ ಪಾಲನೆ. ನಿಯಮ 2, ಪೊಲೀಸರಿಂದ ಸ್ಥಳ ದಾಖಲೆ ಪರಿಶೀಲನೆ. ಆಶ್ರಯ ಯೋಜನೆ ನಿಯಮ ಪಾಲನೆ ಈಗ ಕಡ್ಡಾಯವಾಗಿದೆ. ಸ್ಥಳೀಯ ಪೊಲೀಸರು ಸ್ಥಳದ ಜೊತೆ ನಿರಾಶ್ರಿತರ ದಾಖಲಾತಿ ಪರೀಕ್ಷೆಯನ್ನು ಕೂಡ ಮಾಡಬೇಕು. ಆ ಬಳಿಕವೇ ಜಿಲ್ಲಾಡಳಿತ ಫಲಾನುಭವಿಗಳಿಗೆ ಅಂತಿಮ ಪಟ್ಟಿ ಸಿದ್ಧಪಡಿಸಿ ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಕಳುಹಿಸಿಕೊಡ್ತಾರೆ. ಕೋಗಿಲು ಸಂತ್ರಸ್ತರಿಗೆ ಮನೆ ಹಂಚಿಕೆ ದೊಡ್ಡ ತಲೆನೋವಾಗಿದೆ. ಈವರೆಗೆ ರಾಜ್ಯದ ಹಲವೆಡೆ ಲಕ್ಷಾಂತರ ಅನಧಿಕೃತ ಮನೆಗಳನ್ನು ತೆರವುಗೊಳಿಸಲಾಗಿದೆ. ಅಲ್ಲಲ್ಲಿ ಎಲ್ಲಿಯೂ ಕೂಡ ಮನೆಗಳನ್ನು ಹಂಚಿಲ್ಲ. ಮಾನವೀಯತೆಯಿಂದ ಮನೆ ಕೊಡೋದಾಗಿ ಸರ್ಕಾರ ಈಗ ಭರವಸೆ ನೀಡಿದೆ. ಆದರೆ ಈಗ ಲಕ್ಷಾಂತರ ಕುಟುಂಬಗಳು ಮನೆ ಕೇಳ್ತಾ ಇದ್ದಾರೆ. ಅದಕ್ಕಾಗಿ ರಾಜೀವ್ ಗಾಂಧಿ ವಸತಿ ನಿಯಮದ 6 ನಿಯಮ ಕಡ್ಡಾಯ ಅಂತ ಇದ್ದಾರೆ ಅಧಿಕಾರಿಗಳು. ಆಶ್ರಯ ಯೋಜನೆಗಳಿಗೆ ಈ 6 ನಿಯಮಗಳು ಫಿಕ್ಸ್. ಅಷ್ಟಕ್ಕೂ ಆ 6 ನಿಯಮಗಳು ಯಾವುದು ಅಂತೀರಾ? ನಿಯಮ 1, ಕರ್ನಾಟಕದ ಕಾಯಂ ನಿವಾಸಿಗಳಾಗಿರಬೇಕು. ನಿಯಮ 2, ವಯಸ್ಸು 18 ವರ್ಷದ ಮೇಲ್ಪಟ್ಟಿರಬೇಕು. ನಿಯಮ 3, ಗುರುತಿನ ವಿಳಾಸದ ಪುರಾವೆ ಹೊಂದಿರಬೇಕು. ನಿಯಮ 4, ಆದಾಯ 3 ಲಕ್ಷಕ್ಕಿಂತ ಕಡಿಮೆ ಇರಬೇಕು. ನಿಯಮ 5, ಕಂದಾಯ ಇಲಾಖೆಯ ಆದಾಯ ಪ್ರಮಾಣ ಪತ್ರವಿರಬೇಕು. ನಿಯಮ 6, ವಾಸಸ್ಥಳ ದೃಢೀಕರಣಕ್ಕಾಗಿ ರೇಷನ್ ಕಾರ್ಡ್ ಹಾಗೂ ಮತದಾರರ ಚೀಟಿ ಇರಬೇಕು. ಇನ್ನು ಈ ಎಲ್ಲ ನಿಯಮಗಳನ್ನು ಯಾರು ಪಾಲಿಸ್ತಾರೋ ಅವರಿಗೆ ಮಾತ್ರ ಮನೆ ಫಲಾನುಭವಿಗಳಾಗ್ತಾರೆ. ಒಟ್ಟಿನಲ್ಲಿ ಸರ್ಕಾರಕ್ಕೆ ಮನೆ ಕೊಟ್ಟರು ಕೊಡದಿದ್ರೂ ದೊಡ್ಡ ತಲೆಶೂಲಿಯಾಗಿದೆ. ಯಾರ್ಯಾರಿಗೆ ಮನೆ ಸಿಗುತ್ತೆ, ಯಾರ್ಯಾರಿಗೆ ಮನೆ ಸಿಗಲ್ಲ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿದೆ. ಪೊಲಿಟಿಕಲ್ ಬ್ಯೂರೋ, ರೆಬೆಲ್ ಟಿವಿ, ಬೆಂಗಳೂರು.